ದೇಶಾದ್ಯಂತ ಭಾರಿ ಚರ್ಚೆಗೆ ಗ್ರಾಸವಾಗಿರುವ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ಬೆನ್ನಲ್ಲೇ ಹುಬ್ಬಳ್ಳಿಯಲ್ಲೂ ವಿದ್ಯಾರ್ಥಿಗಳ ಆಕ್ರೋಶ ಭುಗಿಲೆದ್ದಿದೆ. ಎನ್ಟಿಎ ಏಜೆನ್ಸಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಎಬಿವಿಪಿ ಕಾರ್ಯಕರ್ತರು ಹಾಗೂ ವಿದ್ಯಾರ್ಥಿಗಳು ನಗರದ ಬಿವಿಬಿ ಕಾಲೇಜಿನ ಎದುರು ಪ್ರತಿಭಟನೆಯನ್ನ ನಡೆಸಿ ಸೂಕ್ತ ತನಿಖೆಗೆ ಆಗ್ರಹಿಸಿದರು. ಈ ಬಾರಿ ದೇಶಾದ್ಯಂತ 22 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯನ್ನ ಬರೆದಿದ್ದು, ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಪ್ರಕರಣದ ಕುರಿತು ಸಮಗ್ರ ಹಾಗೂ ಪಾರದರ್ಶಕ ತನಿಖೆಯನ್ನ ನಡೆಸಬೇಕು. ಪರೀಕ್ಷಾ ಪ್ರಕ್ರಿಯೆಯಲ್ಲಿ ನಡೆದಿರುವ ಅವ್ಯವಹಾರದ ಹಿಂದಿರುವ ತಪ್ಪಿತಸ್ಥರನ್ನ ಪತ್ತೆ ಹಚ್ಚಿ ಅವರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಎಂದು ವಿದ್ಯಾರ್ಥಿಗಳು ಆಗ್ರಹಿಸಿದರು. ಸರ್, ಈಗೇನು ನೀಟ್ 2026 ಪ್ರಶ್ನೆ ಪತ್ರಿಕೆಯಲ್ಲಿ ಏನು ಸೋರಿಕೆ ಆಗಿದೆ, ಅದರ ವಿರುದ್ಧವಾಗಿ ಒಂದು ಕ್ರಮವನ್ನು ತೆಗೆದುಕೊಳ್ಬೇಕು. ಎನ್ಟಿಎ ಒಂದು ನೀಟ್ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ಲಿಕ್ಕೆ ವಿಫಲವಾಗಿದೆ. 2024ರಲ್ಲೂ ಕೂಡ ಈ ರೀತಿ ಆದವಳು ಕೂಡ ಎಬಿವಿಪಿ ಹೋರಾಟವನ್ನು ಮಾಡಿದ್ವಿ. ಅವಾಗ ಒಂದು 4 ಜನರನ್ನ ಸಸ್ಪೆಂಡ್ ಮಾಡುವಂತ ರೀತಿಯಲ್ಲಿ ಮಾಡಿ ಕೆಲವೊಂದಿಷ್ಟು ಕ್ರಮವನ್ನು ತೆಗೆದುಕೊಂಡು ಅವಾಗ ಪರಿಹಾರವನ್ನು ಕೊಟ್ಟಿದ್ರು. ಆದ್ರೆ ಪದೇ ಪದೇ ಪ್ರತಿ ವರ್ಷ ಇದಾಗ್ತಾ ಇದೆ ಸರ್. ಇವತ್ತು ನೀಟ್ ಎಕ್ಸಾಮ್ ಅನ್ನ ಬರೆಯುವಂತ ವಿದ್ಯಾರ್ಥಿಗಳು ಎಷ್ಟು ಪರಿಶ್ರಮವನ್ನು ಹಾಕ್ತಾರೆ ಅಂದ್ರೆ, ಅವರು ದಿನಕ್ಕೆ 10 ತಾಸು 12 ತಾಸು ಅಧ್ಯಯನ ಮಾಡ್ತಾ ಇರ್ತಾರೆ. ಅದ್ರ ಜೊತೆಗೆ 1 ವರ್ಷ 2 ವರ್ಷ ಲಾಂಗ್ ಟರ್ಮ್ ಅನ್ನ ತೆಗೆದುಕೊಂಡಿರ್ತಾರೆ. ಅದ್ರ ಜೊತೆ 8 ರಿಂದ 10 ಲಕ್ಷದವರೆಗೂ ಫೀಸ್ ಅನ್ನ ಕಟ್ಟಿ ಎಕ್ಸಾಮ್ ಅನ್ನ ಬರೀತಾ ಇರ್ತಾರೆ. ಈ ರೀತಿಯಲ್ಲಿ ಪರೀಕ್ಷೆ ಒಂದು ನಕಲ್ ಆಗ್ತಾ ಇರೋದ್ರಿಂದ ಆ ಒಂದು ವಿದ್ಯಾರ್ಥಿಗಳಿಗೆ ನಮ್ಮ ಪಾಲಕರೇನಿದ್ದಾರೆ ಎಲ್ಲರೂ ಕೂಡ ಒಂದು ಆತಂಕದಲ್ಲಿದ್ದಾರೆ. ಆ ವಿದ್ಯಾರ್ಥಿಗಳ ಪಾಲಕರು, ವಿದ್ಯಾರ್ಥಿಗಳು ಬಹಳಷ್ಟು ಜನ ಎಬಿವಿಪಿಯನ್ನು ಕೂಡ ಸಂಪರ್ಕವನ್ನು ಮಾಡಿದ್ರು, ಈ ರೀತಿ ಸಮಸ್ಯೆ ಆಗ್ತದೆ ಅಂತ ಹೇಳಿ. ಅದೇ ರೀತಿಯಲ್ಲಿ ಎಬಿವಿಪಿ ನಿನ್ನೆ ಡೆಲ್ಲಿಯಲ್ಲಿ ಎನ್ಟಿಎ ಕಚೇರಿಯನ್ನು ಮುತ್ತಿಗೆ ಹಾಕುವಂತ ಕೆಲಸವನ್ನು ಕೂಡ ಮಾಡಿದೀವಿ. ಬೆಂಗಳೂರಲ್ಲಿ ನಿನ್ನೆ ಹೋರಾಟವನ್ನು ಮಾಡಿದೀವಿ. ಕರ್ನಾಟಕ ಉತ್ತರದಲ್ಲೂ ಕೂಡ 3-4 ಕಡೆಯಲ್ಲಿ ಹೋರಾಟವನ್ನು ಮಾಡಿದೀವಿ. ಅದರ ಜೊತೆಯಲ್ಲಿ ಇವತ್ತು ಎಬಿವಿಪಿ ಹುಬ್ಬಳ್ಳಿಯಲ್ಲಿ ನಾವು ಹೋರಾಟವನ್ನು ಮಾಡುವ ಮುಖಾಂತರವಾಗಿ ಈ ಎನ್ಟಿಎ ಏನು ಈಗಾಗಲೇ ಅವ್ರು ಏನ್ ಹೇಳಿದ್ದಾರೆ ಅಂತಂದ್ರೆ, ವಿದ್ಯಾರ್ಥಿಗಳಿಗೆ ಹೊಸದಾಗಿ ರಿಯಾಗಿ ಬರುವಂತ ವಿದ್ಯಾರ್ಥಿಗಳಿಗೆ ಶುಲ್ಕ ಇಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಇಲ್ಲಿಗೆ ಅವರು ರೀಕಂಡಕ್ಟ್ ಎಕ್ಸಾಮ್ ಮಾಡಿದ್ರು ಅಂದ್ರೆ ಇಲ್ಲಿಗೆ ಮುಗಿಯುವಂತ ಸಮಸ್ಯೆ ಅಲ್ಲ ಸರ್. ಇದು ಪ್ರತಿ ವರ್ಷ ಈ ರೀತಿಯ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಮುಖಾಂತರವಾಗಿ ವಿದ್ಯಾರ್ಥಿಗಳೇನು ಸಮಸ್ಯೆಯಲ್ಲಿ ತಲುಪ್ತಾ ಇದ್ದಾರೆ. ಇದರ ವಿರುದ್ಧ ಸೂಕ್ತವಾದ ಕ್ರಮವನ್ನು ತೆಗೆದುಕೊಳ್ಬೇಕು. ಇವತ್ತು ನಗರದ ಬಿವಿಬಿ ಕಾಲೇಜು ಎದುರು ಜಮಾಯಿಸಿದ ವಿದ್ಯಾರ್ಥಿಗಳು ಎನ್ಟಿಎ ಏಜೆನ್ಸಿ ವಿರುದ್ಧ ಘೋಷಣೆಗಳನ್ನ ಕೂಗಿ ತಮ್ಮ ಆಕ್ರೋಶವನ್ನ ಹೊರಹಾಕಿದರು. 9 ಲೈವ್ ನ್ಯೂಸ್ ಹುಬ್ಬಳ್ಳಿ.